ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮೈಕ್ರೋಟಚ್ ಕಂಪ್ಯೂಟರ್ಸ್, ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ರಸ್ತೆ, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರೇಷ್ಮೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರಿಂದ ನಡೆದ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ. ಡೀಸೆಲ್, ಪೆಟ್ರೋಲ್ ಹಾಗೂ ಅಡುಗೆ ಅನಿಲ ಬೆಲೆಗಳ ದರ ಇಳಿಸುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ಪ್ರತಿಭಟನೆ. ಕಲಬುರಗಿಯಲ್ಲಿ ಗ್ರಾಮೀಣ ಭಾಗದ ಪ್ರತಿಭೆಗಳ ಪ್ರೋತ್ಸಾಹಕ್ಕೆ ಕೆಕೆಡಿಬಿ ಮತ್ತು ಖೇಲೋ ಇಂಡಿಯಾದಿಂದ ಅಂತಾರಾಷ್ಟ್ರೀಯ ಕ್ರೀಡಾ ಸಂಕೀರ್ಣ ಮಾಡುವ ಚಿಂತನೆ ಇದೆ, ಸಚಿವ ನಾರಾಯಣಗೌಡ. ಈಗ ವಾರ್ತೆಗಳ ವಿವರ. ರೇಷ್ಮೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಡಿಸಿ ಕಚೇರಿ ಸಭಾಂಗಣದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರೇಷ್ಮೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ನಾರಾಯಣಗೌಡ ಅವರು ಇಲಾಖೆಯ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್, ಈಗ ನಾವು ಅಪ್ ಟು ಮಾರ್ಕ್ಸ್ ಸಾಧನೆ ಆಗಿರುತ್ತೆ ಸರ್, 100% ಮಾಡ್ತೀವಿ ಸರ್. ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಕಳೆದ 2 ತಿಂಗಳು ಸತತವಾಗಿ ಮಳೆ ಸರ್ ನಮ್ಮ ಜಿಲ್ಲೆಯಲ್ಲಿ ಮಳೆ ಇರೋದು. ಈಗ ಸರ್ ಇಡೀ ಕರ್ನಾಟಕಕ್ಕೆ 31 ಜಿಲ್ಲೆಗೆ 1.5 crore ಲೇಡೀಸ್ ಹಾಸ್ಟೆಲ್ಗಾದ್ರೆ ನಾವು ಈಗ ತಮ್ಮ ಎದುರುಗಳಲ್ಲೇ ಚರ್ಚೆ ಮಾಡ್ತೇವೆ. ಅದು ನಮ್ದು ಸರ್ ಗುಲ್ಬರ್ಗದ್ದು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಬರೀ 2 ಮಾತ್ರ ಅಡ್ಮಿಷನ್ ತಗೋತೀರಿ ನೀವು. ಪಾರ್ಟ್ ಮಾಡೋಣ ಸರ್. ಅವಕಾಶ ಕೊಡಿ ಏನು ಕೇಳ್ತಾರ ಬೇರೆದನ್ನು ತಮ್ಮ ಅಧಿಕಾರಿ ಮಾತ್ರ ಕೊಡ್ತೀರಿ. ಡಿಮ್ಯಾಂಡ್ ಯಾವ್ದಿದೆ ಈಗ ಇನ್ನು ಮಕ್ಳು ಯಾವ ಇಂಟ್ರೆಸ್ಟ್ ಇದ್ದಾರೆ ಮಾಡ್ತಾರೆ ಅಂತಂದ್ರೆ ಕೊಟ್ಟರೆ ಹಾಕಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಸರ್. ಇಲ್ಲಿ ಜಿಲ್ಲೆವಾರು ಸ್ಪೆಷಲೈಸೇಷನ್ ಮಾಡಬೇಕು ಅಂತ ತೀರ್ಮಾನ. ಈ ವೇಳೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಜಿಲ್ಲಾಧಿಕಾರಿ ವಿವಿ ಜೋಸ್ನಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನಸಾಮಾನ್ಯರ ನಿತ್ಯ ಬಳಕೆಯ ಡೀಸೆಲ್, ಪೆಟ್ರೋಲ್ ಹಾಗೂ ಅಡುಗೆ ಅನಿಲ ಬೆಲೆಗಳು ಗಗನಮುಖಿಯಾಗಿದ್ದು, ಇದು ಜನರಿಗೆ ಹೊರೆಯಾಗಿದ್ದರ ಹಿನ್ನೆಲೆಯಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟಿಸಿತು. ಕೋವಿಡ್ನಿಂದ ತತ್ತರಿಸಿರುವ ಜನರಿಗೆ ಇದೀಗ ಕೇಂದ್ರ ಸರ್ಕಾರ ಸುಮಾರು 1 ವರ್ಷದಿಂದ ದಿನನಿತ್ಯ ಬಳಕೆಯ ವಸ್ತುಗಳಾದ ಡೀಸೆಲ್, ಪೆಟ್ರೋಲ್ ಹಾಗೂ ಅಡುಗೆ ಅನಿಲಗಳಲ್ಲಿ ಬೆಲೆ ಏರಿಕೆ ಮಾಡಿ ಜನರ ಗಾಯದ ಮೇಲೆ ಪೆಟ್ಟು ಮಾಡುತ್ತಲೇ ಇದೆ. ಕೂಡಲೇ ಏರಿಕೆಯಾಗಿರುವ ದಿನಬಳಕೆಯ ವಸ್ತುಗಳ ಬೆಲೆಗಳನ್ನು ಇಳಿಕೆ ಮಾಡುವಂತೆ ಸೇನೆಯ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಸಿ ತಳವರ್ ಆಗ್ರಹಿಸಿದರು. ಇಂದು ವಿಷಯ ಏನಪ್ಪಾ ಅಂತಂದರೆ, ಈಗ ಸುಮಾರು ವರ್ಷಗಳಿಂದ ಮತ್ತು ದಿನಗಳಿಂದ ಏನು ಡೀಸೆಲ್ ಮತ್ತು ಪೆಟ್ರೋಲ್ಗಳ ಬೆಲೆ ಏನು ಹೆಚ್ಚಳ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದಿನನಿತ್ಯ ಪ್ರತಿ ದಿನಕ್ಕೂ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ದಿನನಿತ್ಯ ಹೆಚ್ಚಿಗೆ ಮಾಡ್ತಾನೆ ಬರ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ತುಂಬ ಕಷ್ಟ ಆದಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಇವತ್ತಿನ ಡೇಟಿಗೆ ಸಾಯುವಂಥ ಪರಿಸ್ಥಿತಿಯಲ್ಲಿ ಆಗಿದೆ. ದಯಮಾಡಿ ಇದನ್ನು ಒಂದು ವೇಳೆ ಇವರು ಏನಾದರೂ ಡೀಸೆಲ್ ಮತ್ತು ಪೆಟ್ರೋಲು, ಅಡಿಗೆ ಅನಿಲ ಬೆಲೆ ಏನಾದರೂ ಕಡಿಮೆ ಮಾಡಿಲ್ಲ ಅಂತಂದರೆ ಮುಂಬರೋ ದಿನಗಳಲ್ಲಿ ವಿಧಾನಸೌಧ ಕಚೇರಿ ಎದುರುಗಡೆ ನಿಂತ್ಕೊಂಡು ನಾವು ಮುತ್ತಿಗೆ ಹಾಕಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ಕೋವಿಡ್ ಸಮಸ್ಯೆಯಿಂದ ಜನ ಹೊರಬಂದಿಲ್ಲ. ಅಂಥದ್ರಲ್ಲಿ ಕೇಂದ್ರ ಸರ್ಕಾರ ದಿನಬಳಕೆಯ ವಸ್ತುಗಳ ಬೆಲೆ ಹೆಚ್ಚಿಸಿ ಬದುಕು ನರಕವಾಗಿಸಿದ್ದಾರೆ. ಕೂಡಲೇ ಸರ್ಕಾರ ತೈಲ ಬೆಲೆ ಹಾಗೂ ಅಡುಗೆ ಅನಿಲ ಬೆಲೆ ಇಳಿಸುವಂತೆ ಸೇನೆಯ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್ ಸಿರ್ನೂರ್ ಒತ್ತಾಯಿಸಿದರು. ಜನಸಾಮಾನ್ಯರಿಗೆ ಇರ್ತಕ್ಕಂಥ ತೈಲ ಬೆಲೆಗಳು ಕೂಡ ಇವತ್ತು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ದಯಮಾಡಿ ಶೀಘ್ರವೇ ಏನದ ಪ್ರತಿ ಲೀಟ್ರಿಗೆ 50 ರೂಪಾಯಿ ಪರಿಷ್ಕೃತ ದರದಂತೆ ಏನದ ಬೆಲೆಯನ್ನು ಇಳಿಸಬೇಕಂತೇಳಿ ನಾನು ಮಾನ್ಯ ಪ್ರಧಾನಮಂತ್ರಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ರವಿ ವಂಟಿ, ಶಿವಾಜಿ ಚೌಹಾಣ್, ಸುಧೀಂದ್ರ ಎಂಕಂಚಿ, ವೆಂಕಟೇಶ್ ಯಾದವ್, ರುಕ್ಮಣ್ಣ ರೆಡ್ಡಿ, ಸುಶೀಲ್, ಬಾಬು, ಅನಿಲ್, ಸಂಜನಾ ಇನ್ನಿತರೆ ಸದಸ್ಯರು ಪಾಲ್ಗೊಂಡಿದ್ದರು. ಕಲಬುರಗಿಯಲ್ಲಿ ರೇಷ್ಮೆ ಬೆಳೆದ ಬೆಳೆಗಾರರ ಬೆಳೆಯನ್ನ ರಾಮನಗರ ಹಾಗೂ ಶಿಡ್ಲಘಟ್ಟದಲ್ಲಿ ಮಾರಾಟ ಮಾಡುವುದಾಗಿ ರೇಷ್ಮೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ನಾರಾಯಣಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ನಾರಾಯಣಗೌಡರು, ಕಲಬುರಗಿಯಲ್ಲಿ 708 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ರೇಷ್ಮೆ ಬೆಳೆ ಬೆಳೆಯುತ್ತಿದ್ದಾರೆ. ಕಲಬುರಗಿಯಲ್ಲಿ ಸುಮಾರು 11 ಬೆಳೆಗಳನ್ನು ಬೆಳೆಯುವ ರೈತರಿಗೆ ರಾಜ್ಯ ಮಟ್ಟದಲ್ಲಿ ಸನ್ಮಾನ ಮಾಡಬೇಕೆಂದು ನಿರ್ಧರಿಸಲಾಗಿದೆ ಎಂದರು.
ಕಲಬುರಗಿಯಲ್ಲಿ ರೇಷ್ಮೆ ಮಾರುಕಟ್ಟೆ ಆರಂಭಕ್ಕೆ 10 ಎಕರೆ ಜಮೀನಿನ ಅವಶ್ಯಕತೆ ಇದೆ. ಜಿಲ್ಲಾಧಿಕಾರಿಯವರು ಜಮೀನು ನೀಡಿದರೆ ಇಲ್ಲಿಯೇ ಮಾರುಕಟ್ಟೆ ಆರಂಭಿಸಬಹುದು ಎಂದರು. ಇನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ 50 ಎಕರೆ ಜಮೀನಿನಲ್ಲಿ ಕೆಕೆಡಿಬಿ ಮತ್ತು ಖೇಲೋ ಇಂಡಿಯಾದಿಂದ ಅಂತಾರಾಷ್ಟ್ರೀಯ ಕ್ರೀಡಾ ಸಂಕೀರ್ಣ ಮಾಡಿ ಗ್ರಾಮೀಣ ಭಾಗದಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಈ ಭಾಗದಲ್ಲಿ ಕ್ರೀಡಾ ಸಂಕೀರ್ಣ ಆರಂಭಕ್ಕೆ ಚಿಂತನೆ ನಡೆದಿದೆ ಎಂದರು. ಮತ್ತು ಇಲ್ಲೇ ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದು ರೇಷ್ಮೆ ಬೆಳೆಗಾರರಿಗೆ ಒಂದು ಸೌಲಭ್ಯ. ಯಾಕೆಂದರೆ ಇಲ್ಲಿಂದ ಎಲ್ಲ ಬೆಳೆದಂಥ ಬೆಳೆ ಗೂಡನ್ನು ರಾಮನಗರ ಮತ್ತು ಸಿದ್ಲಘಟ್ಟ ತಗೊಂಡೋಗಿ ಮಾರುವಂಥದ್ದು. ನಾವು ಅಧ್ಯಕ್ಷರು ಮತ್ತು DC ಅವ್ರಿಗೆ ಮನವಿಯನ್ನು ಮಾಡಿದ್ವಿ, 10 ಎಕರೆ ಜಮೀನನ್ನು ಕೊಡಿ, ಇಲ್ಲೇ ಒಂದು ಮಾರ್ಕೆಟನ್ನು ಚಾಲನೆ ಶೀಘ್ರದಲ್ಲಿ ಮಾಡಬೇಕು ಅಂತಲೂ ಒಂದು ತೀರ್ಮಾನ ತಗೊಂಡಿದ್ದೀವಿ. DC ಅವರು ಶೀಘ್ರದಲ್ಲಿ ಅದೊಂದು ನಮಗೆ 10 ಎಕರೆ ಜಮೀನನ್ನು ನೀವು ಕೊಡೋದಾದರೆ ಇಲ್ಲೊಂದು ಒಳ್ಳೆಯದೊಂದು ಮಾರ್ಕೆಟೇ ಶುರು ಮಾಡೋಣ, ಇಲ್ಲೇ ಒಂದು ಮಾರ್ಕೆಟನ್ನು ಮಾಡಬೇಕು ಅಂಥೇಳಿ ನಾವು ತೀರ್ಮಾನ. ಟೆಕ್ಸ್ಟೈಲ್ ಪಾರ್ಕನ್ನ ನಮ್ಮ ಅಧ್ಯಕ್ಷರು ಹೇಳ್ತಾಯಿದ್ರು, 1000 ಎಕರೆ ಜಮೀನಿನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅಂತೆಲ್ಲ ಆಲೆ ಎಕ್ವಿಜೇಷನ್ಗೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರು ತೀರ್ಮಾನ ತಗೊಂಡಿರು. ಅವರು ಉಸ್ತುವಾರಿ ಸಚಿವರು ಸಹ ಇಲ್ಲಿ ಇದ್ದಾರೆ, ಅವರು ಅಭಿವೃದ್ಧಿ ಮಾಡ್ತಾರೆ ಮತ್ತು ಅಧ್ಯಕ್ಷರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. 10 ಎಕರೆ ಕೊಟ್ಟರೆ ನಾವು ಒಳ್ಳೆ ಮಾರ್ಕೆಟನ್ನು ಮಾಡಿ ಇದು ಒಂದು ಉತ್ತಮವಾದ ಬೆಳೆ ಮತ್ತು ಉತ್ತಮವಾದ ಸಿಲ್ಕ್, ಮೈಸೂರು ಸಿಲ್ಕ್ ಗೊತ್ತಲ್ಲ ನಿಮಗೆ, ಇಡೀ ದೇಶದಲ್ಲೇ ಇರೋವಂಥ ಬೆಲೆ ಇರೋವಂಥದ್ದು. ನಾವು ವಾರಾಣಸಿನಲ್ಲೂ ಒಂದು ಮಾರ್ಕೆಟನ್ನು ಮಾಡಿ ಇಲ್ಲಿಂದ ನಾವು ರೀಲನ್ನು ಕಳಿಸ್ಬೇಕು. ನಿಮಗೆ ಗೊತ್ತಿದೆ, ಅಲ್ಲಿ ಬನಾರಸಿ ಸಾರಿ ತುಂಬ ಡಿಮ್ಯಾಂಡ್ ಇದೆ. ನಮ್ಮ ಮೈಸೂರು ಸಿಲ್ಕ್ ಬಿಟ್ಟರೆ ಬನಾರಸಿ ಸಾರಿ ಅನ್ನೋದು ಒಂದು ಹೆಸರು ಇದೆ. ಅಲ್ಲೂ ಒಂದು ಮಾರ್ಕೆಟನ್ನು ಮಾಡಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇರೋವಂಥದ್ದು. ಕ್ರೀಡೆಗೆ ಒಂದು ಶಕ್ತಿಯನ್ನು ಕೊಡಬೇಕು. ಭಾರತದಲ್ಲಿ ನಮ್ಮ ನರೇಂದ್ರ ಮೋದಿಯವರು ತುಂಬ ದೊಡ್ಡ ಮಟ್ಟದ ಸ್ವಪ್ನವನ್ನು ನೋಡಿದ್ದಾರೆ. ಕರ್ನಾಟಕದಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನರೇಂದ್ರ ಮೋದಿಯವರು ಬರುವಂಥ ಹೆಚ್ಚಿನ ಚಾನ್ಸಸ್ ಇದೆ. ನಾವು ಹೋಗಿ ಮನವಿಯನ್ನು ಮಾಡ್ತೇವೆ ಅವ್ರಿಗೆ, ಮುಖ್ಯಮಂತ್ರಿ ನಾವುಗಳು ಹೋಗಿ ಒಳ್ಳೆ ಬೆಳವಣಿಗೆ ಸ್ಪೋರ್ಟ್ಸ್ ಬಗ್ಗೆ ನರೇಂದ್ರ ಮೋದಿಯವ್ರಿಗೆ ಯಾವ ಒಂದು ಸ್ವಪ್ನ ಇದೆ ಅದನ್ನು ನಾವು ಕರ್ನಾಟಕದಲ್ಲಿ ಪೂರಾ ಮಾಡೋದಕ್ಕೆ ನಾವು ಮುಂದೆ ಬಂದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ, ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ ಹಾಗೂ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಕಾರ್ಯಕರ್ತರ ಪಾತ್ರ ಮುಖ್ಯವಾಗಿದೆ, ಸಚಿವ ಬಿಸಿ ನಾಗೇಶ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9480666586. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದೇಶದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರ ಪಾತ್ರ ಮುಖ್ಯವಾಗಿದೆ. ಪಕ್ಷದ ಏಳಿಗೆಗಾಗಿ ಕೆಲವರು ಪ್ರಾಣತ್ಯಾಗ ಮಾಡಿರುವುದುಂಟು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಖಾತೆ ಸಚಿವ ಬಿಸಿ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ. ಹೋರಾಟಕ್ಕಾಗಿ ಹುಟ್ಟಿಕೊಂಡಿರುವ ಬಿಜೆಪಿ ಪಕ್ಷದೊಂದಿಗೆ ಸದಾ ಶ್ರಮಿಸುತ್ತಿರುವ ಕಾರ್ಯಕರ್ತರು ತಮ್ಮ ಜೀವನವನ್ನೇ ತೆರೆದಿದ್ದಾರೆ ಎಂದು ಪಕ್ಷದ ಏಳಿಗೆಯಲ್ಲಿ ಕಾರ್ಯಕರ್ತರ ಸಹಕಾರ ಕುರಿತು ಬಿಸಿ ನಾಗೇಶ್ ಅವರು ಗುಣಗಾನ ಮಾಡಿದರು. ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಕಾರ್ಯಕರ್ತರ ಮನಸ್ಸಿನಲ್ಲಿ ನಾವಿಷ್ಟಕ್ಕೋಸ್ಕರ ದುಡಿದ್ವಾ ಅನ್ನುವಂಥ ಸಮಾಧಾನದ ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ದೇಶದಲ್ಲಿ ಆಗ್ತಿರುವಂಥ ಪರಿವರ್ತನೆಗಳು ನೋಡಿ ಸಮಾಧಾನವೂ ಆಗ್ತಿದೆ ಮತ್ತು ಖುಷಿನೂ ಆಗ್ತಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವ್ಯಾವ ವಿಚಾರಕ್ಕೋಸ್ಕರ ಹೋರಾಡೋದಕ್ಕೋಸ್ಕರನೇ ಭಾಜಪ ಹುಟ್ಕಂತು, ಅದನ್ನು ಬೆಳೆಸೋದಕ್ಕೋಸ್ಕರ ಎಷ್ಟೋ ಕಾರ್ಯಕರ್ತರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುವಂಥದ್ದನ್ನು ಸಹಿತ ನಾವು ಎಲ್ಲ ಜನ ಅಂಥವ್ರ ಜೊತೆ ಓಡಾಡುವಂಥ ಅವಕಾಶ ಸಿಕ್ಕಿತ್ತು. ಒಂದು ಜನ ಅವ್ರ ಬಗ್ಗೆ ಕೇಳಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ನಮೋಶಿ, ನಗರಾಧ್ಯಕ್ಷ ಸಿದ್ದಾಜಿ ಪಾಟೀಲ್, ಕೆಡಿಎ ಅಧ್ಯಕ್ಷ ದಯಾಗಂಧ್ ಹಾರ್ವಡ್ಕರ್ ಹಾಗೂ ಇನ್ನಿತರೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಕಾವ್ಯ, ಕಥೆ, ನಾಟಕ, ಕಾದಂಬರಿ, ಜೀವನ ಚರಿತ್ರೆ, ಕಿರುಚಿತ್ರ ನಿರ್ಮಿಸಿರುವ ಕಸಾಪ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಿಶ್ವನಾಥ್ ಭಕರೆ ಅವರು ಕಣದಲ್ಲಿದ್ದು, ಕಸಾಪವು ನೂತನ ಪಥದತ್ತ ಸಾಗಲು ಮತದಾರರು ಹೊಸ ಮುಖಕ್ಕೆ ಅವಕಾಶ ಕಲ್ಪಿಸಿಕೊಡುವರೆಂಬ ನಂಬಿಕೆ ಇದೆ ಎಂದು ಸಿಎಸ್ ಮಾಲಿಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೋವಿಡ್ನಿಂದ ಮುಂದೂಡಲ್ಪಟ್ಟಿರುವ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನದ ಮತದಾನ ನವೆಂಬರ್ 21ರಂದು ನಡೆಯಲಿದ್ದು, ಕಸಾಪ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಿಶ್ವನಾಥ್ ಭಕರೆ ಅವರು ಕಣದಲ್ಲಿದ್ದಾರೆ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಇತಿಹಾಸ, ನಾಡು ನುಡಿಯ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಚುನಾವಣೆಗೆ ಸ್ಪರ್ಧಿಸುತ್ತು ಕಸಾಪ ಹೊಸ ಮನ್ವಂತರದತ್ತ ಸಾಗಲು ಮತದಾರರು ವಿವೇಚನೆಯಿಂದ ಅಮೂಲ್ಯ ಮತ ನೀಡುವಂತೆ ಸಿಎಸ್ ಮಾಲಿಪಾಟೀಲ್ ಅವರು ಮನವಿ ಮಾಡಿಕೊಂಡರು. ಈಗ ನಡೆಯುತ್ತಿರುವಂಥ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಈಗಾಗಲೇ ಕಣದಲ್ಲಿ ಸ್ಪರ್ಧಾಳುಗಳು ಕಲಬುರಗಿ ಜಿಲ್ಲೆಗೆ 5 ಜನ ನಿಂತಿದ್ದಾರೆ. ರಾಜ್ಯಕ್ಕೆ ಸಾಕಷ್ಟು 23 ಜನ ರಾಜ್ಯಕ್ಕೆ ನಿಂತಿದ್ದಾರೆ.
ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಒಂದು ಸ್ವಾಯತ್ತತೆ ಮತ್ತು ಗೌರವವುಳ್ಳಂಥ ಒಂದು ಸಂಸ್ಥೆಯಾಗಿರೋದರಿಂದ ಈ ಸಂಸ್ಥೆಗೆ ಸಾಹಿತ್ಯಿಕವಾಗಿ ಮತ್ತು ಸಂಘಟಕವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಒಬ್ಬ ಮನುಷ್ಯರು ಬೇಕಾಗಿದೆ ಅಂತ ಅನ್ನುವ ಒಂದು ಮಾತು. ಅಂದರೆ ಅರ್ಥ ಹಿಂದೆ ಯಾರು ಮಾಡಿಲ್ಲ ಅಂತ ನಾನು ಹೇಳೋದಲ್ಲ, ಆದರೆ ಮುಂಬರುವ ದಿನಗಳಲ್ಲಿ ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗಿದ್ದರೆ ನಾವು ಇನ್ನೂ ಶಾಲಾ ಕಾಲೇಜುಗಳಿಗೆ, ಹಳ್ಳಿಗಳಿಗೆ, ಗಡಿನಾಡ ಕೇಂದ್ರಗಳಿಗೆ ಹೋಗಿ ಕನ್ನಡ ಒಂದು ಭಾಷೆಯನ್ನು, ಸಾಹಿತ್ಯವನ್ನು ಹೆಚ್ಚು ಕಾರ್ಯಕ್ರಮಗಳ ಮಾಡೋದ್ರ ಮೂಲಕ, ಹೆಚ್ಚು ಪ್ರಚಾರ ಮಾಡೋದ್ರ ಮೂಲಕ, ಮನೆ ಮನೆಗೆ ಸಾಹಿತ್ಯವನ್ನು ತಲುಪಿಸೋದ್ರ ಮೂಲಕ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಕನ್ನಡಕ್ಕಾಗಿ, ಕನ್ನಡ ನಾಡು ನುಡಿಗಾಗಿ, ತಾಯಿ ಭುವನೇಶ್ವರಿ ದೇವಿಗಾಗಿ ನಾವು ಸೇವಕರು, ನಾವು ಸಮಾಜ ಸೇವಕರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಮನೋಧೋರಣೆಯನ್ನು ಹೊಂದಿದ್ದು ಸಾಹಿತ್ಯ, ಸಂಗೀತ, ಕಲೆಗಳನ್ನು ಹೆಚ್ಚು ಉಳಿಸಬೇಕು, ಬೆಳೆಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಿಶ್ವನಾಥ್ ಭಕ್ರೆ, ಎಸ್ ಪಾಟೀಲ್, ಅಮೃತರಾವ್ ಪಾಟೀಲ್ ಕೋರಳ್ಳಿ, ಅಂಬರಾಯ್ ಪಾಟೀಲ್ ಝಳಕಿ, ಶಿವಾನಂದ್ ಅಣಜ್ಗಿ, ಶಿವಪುತ್ರಪ್ಪ ಭಕರೆ, ಶಿವಚಂದ್ರ ಭಕರೆ, ಕೃಪಾಸಾಗರ್ ಗೊಬ್ಬೂರ್ ಉಪಸ್ಥಿತರಿದ್ದರು. ಯಾವುದೇ ಕಾರಣವಿಲ್ಲದೆ ದುಂಡಪ್ಪ ಜಮಾದಾರ್ ಎಂಬ ಅಮಾಯಕ ವ್ಯಕ್ತಿಯನ್ನು ಬಂಧಿಸಿದ್ದ ಚೌಕ್ ಠಾಣೆಯ ಪೊಲೀಸರು ದುಂಡಪ್ಪನನ್ನು ಮನಬಂದಂತೆ ಥಳಿಸಿದ್ದಾರೆ. ಅಮಾಯಕ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದ 6 ಜನ ಪೊಲೀಸರ ಮೇಲೆ ಪ್ರಕರಣ ದಾಖಲಿಸುವಂತೆ ವಿವಿಧ ಸಂಘಟನೆಯ ಸದಸ್ಯರು ಆಗ್ರಹಿಸಿದರು. ಸೇಡಂನಿಂದ ಕಲಬುರಗಿಗೆ ಬರುತ್ತಿದ್ದ ದುಂಡಪ್ಪ ಜಮಾದಾರ್ ಅವರನ್ನು ಸೇಡಂ ರಸ್ತೆಯ ಟೋಲ್ ಗೇಟ್ ಬಳಿ 6 ಜನ ಪೊಲೀಸರು ದುಂಡಪ್ಪ ಅವರನ್ನು ಬಂಧಿಸಿ ಮಾರಣಾಂತಿಕ ಹಲ್ಲೆಗೈದಿದ್ದಾರೆ. ಯಾವುದೋ ಪ್ರಕರಣದ ನೆಪ ಮಾಡಿಕೊಂಡು ಪೊಲೀಸರು ಅಮಾಯಕ ದುಂಡಪ್ಪನವರಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನಿಜಾಂಶವೆಂದರೆ ದುಂಡಪ್ಪ ಅವರು ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಎಂದು ತಿಳಿದ ಮೇಲೆ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ದುಂಡಪ್ಪ ಅವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿರುವ ವಿವಿಧ ಸಂಘಟನೆಯವರು ಈ 6 ಜನ ಪೊಲೀಸರ ಮೇಲೆ ಎಫ್ಐಆರ್ ದಾಖಲಿಸಿ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ವಕೀಲರಾದ ಮಹಾಂತೇಶ್ ಎಸ್ ಕೌಲಗಿ ಆಗ್ರಹಿಸಿದ್ದಾರೆ. ದುಂಡಪ್ಪ ಜಮಾದಾರ್ ಅಂಥೇಳಿ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಸೇಡಂನಿಂದ ಕಲಬುರಗಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಟೋಲ್ ಗೇಟ್ ಹತ್ತಿರ 24ನೇ ತಾರೀಕು ರಾತ್ರಿ 8:30 ಗಂಟೆಗೆ ಅವನ ಗಾಡಿಗೆ ಅಡ್ಡ ಹಾಕಿ ಯಾವುದೋ ಒಂದು ಕೇಸಿನ ವಿಚಾರವಾಗಿ ವಿಚಾರಣೆ ನೆಪ ಮಾಡಿಕೊಂಡು ಚೌಕ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರತಕ್ಕಂಥ ಚೌಕ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು 6 ಮಂದಿ ಪೊಲೀಸ್ ಸಿಬ್ಬಂದಿಗಳು ಭಾಳ ಅಮಾಯಕವಾಗಿ ಗುಂಡಪ್ಪ ಜಮಾದಾರ್ ಅವರನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅವರನ್ನು ದೇಹದ ಎಲ್ಲ ಭಾಗಗಳಲ್ಲೂ ಸಹಿತ ಅವರನ್ನು ಬಡಿದಿದ್ದಾರೆ, ಹೊಡೆದಿದ್ದಾರೆ. ಮತ್ತು ಅದನ್ನು ಒಪ್ಕೋ ಅಂಥೇಳಿ, ಅದೇನು ಶಸ್ತ್ರಾಸ್ತ್ರ ಇದೆ ಅಂತೆ, ಅದನ್ನು ಒಪ್ಕೋ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನು ನಿನಗೆ ಸೂಟ್ ಮಾಡ್ತೀನಿ ಅಂತಲೂ ಈ ಥರ ಜೀವ ಬೆದರಿಕೆ ಹಾಕಿದ್ದಾರೆ. ಇದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಮತ್ತು ವಿಚಾರಣೆ ಮಾಡಿ ಅವರನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಆಧಾರ ರಹಿತವಾಗಿದೆ, ಇದರಲ್ಲಿ ಏನೂ ಇಲ್ಲ, ಇವ್ರದ್ದು ಯಾವುದೇ ಭಾಗಿ ಇಲ್ಲ ಅಂಥೇಳಿ ಅವರನ್ನು ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಸಂತೋಷ, ಕಳಿಸಿದ್ದಾರೆ. ಆದರೆ ಹ್ಯಾಂಗೆ ಕಳಿಸಿದ್ದೀರಿ ನೀವು? ಆ ಮನುಷ್ಯನನ್ನು, ಆ ವ್ಯಕ್ತಿಯನ್ನು, ಒಬ್ಬ ಇಲ್ಲಿಯವರೆಗೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗಿಲ್ಲ, ಒಳ್ಳೆಯ ವ್ಯವಹಾರಸ್ಥರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನೀವು ಅವನಿಗೆ ಮಾರಣಾಂತಿಕವಾಗಿ, ಮೃಗೀಯವಾಗಿ, ರಾಕ್ಷಸಿ ಪ್ರವೃತ್ತಿಯಿಂದ ಹೊಡೆದು ಅವನನ್ನು ಬಿಟ್ಟಿದ್ದೀರಲ್ಲ, ಇದು ಖಂಡನ ಆಗಿರ್ತಕ್ಕಂಥ ವಿಚಾರ. ಇವತ್ತಿನ ದಿವಸ ನಾವು ಹಿಂದುಳಿದ ವರ್ಗಗಳ ಒಕ್ಕೂಟ ಆಗಿರ್ಬೋದು, ಅಖಿಲ ಕರ್ನಾಟಕ ಕೂಲಿ ಸಮಾಜ ಆಗಿರ್ಬೋದು, ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, ನಾವೆಲ್ಲರೂ ಇವತ್ತು ನಾವು ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬ್ರಿಗಾಗಿರ್ಬೋದು, SP ಸಾಹೇಬ್ರಿಗಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು, ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಏನಂತರ ಈ ರೀತಿಯಾಗಿ ಅಮಾಯಕ ವ್ಯಕ್ತಿಯನ್ನು ಅಮಾನುಷ್ಯವಾಗಿ ಹೊಡೆದಿದ್ದೀರಲ್ಲ, ಈ ಹೊಡೆದವರನ್ನು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಯಾರು ಪೊಲೀಸ್ ಸಿಬ್ಬಂದಿಗಳು ಯಾರೇ ಆಗಿರ್ಬೋದು, ಅವರೆಲ್ಲರನ್ನ ಇವತ್ತೇ ಸೇವೆಯಿಂದ ವಜಾ ಮಾಡಬೇಕು. ಅವರನ್ನು ಉನ್ನತ ಮಟ್ಟದ ತನಿಖೆ ವಹಿಸಬೇಕು, CID ತನಿಖೆನೂ ವಹಿಸಬೇಕು. ಒಂದು ವೇಳೆ ಅವರನ್ನು ವಜಾ ಮಾಡಲಿಲ್ಲ, ಅವ್ರ ಮೇಲೆ FIR ಅನ್ನು ದಾಖಲಿಸಲಿಲ್ಲ, ಅವರನ್ನು ಕೂಡಲೇ ಬಂಧಿಸಲಿಲ್ಲ ಅಂತಂದ್ರೆ ನಾಳೆ ಅಥವಾ ನಾಡಿದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಿಂದುಳಿದ ಒಕ್ಕೂಟ ಮತ್ತು ಕರ್ನಾಟಕ ಕೂಲಿ ಸಮಾಜದ ಒಕ್ಕೂಟದಿಂದ ಒಂದು ಭಾರಿ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬಸವರಾಜ್ ಬೂದಿಹಾಳ್, ಭೀಮ್ಶಾ ಖನ್ನಾ, ಲಚ್ಚಪ್ಪ ಜಮಾದಾರ್, ರಮೇಶ್ ಹಂಚಿನಾಳ್,
ಔದುದ್ ಜಮಾದಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೇಷ್ಮೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರಿಂದ ನಡೆದ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ. ಡೀಸೆಲ್, ಪೆಟ್ರೋಲ್ ಹಾಗೂ ಅಡುಗೆ ಅನಿಲ ಬೆಲೆಗಳ ದರ ಇಳಿಸುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ಪ್ರತಿಭಟನೆ. ಕಲಬುರಗಿಯಲ್ಲಿ ಗ್ರಾಮೀಣ ಭಾಗದ ಪ್ರತಿಭೆಗಳ ಪ್ರೋತ್ಸಾಹಕ್ಕೆ ಕೆಕೆಡಿಬಿ ಮತ್ತು ಖೇಲೋ ಇಂಡಿಯಾದಿಂದ ಅಂತಾರಾಷ್ಟ್ರೀಯ ಕ್ರೀಡಾ ಸಂಕೀರ್ಣ ಮಾಡುವ ಚಿಂತನೆ ಇದೆ, ಸಚಿವ ನಾರಾಯಣಗೌಡ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.
ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586.